ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತಿನ ವ್ಲಾಗ್ ಪೂರ್ತಿ ಟ್ವಿನ್ಸ್ ಪಾಪುಗಳ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಜೊತೆ ಮಲಗಿರೋಳು ಚಿಕ್ಕವಳು, ಅಮ್ಮನ ಜೊತೆ ಪಕ್ಕದ ರೂಮಲ್ಲಿ ದೊಡ್ಡವಳು ಮಲಗಿರ್ತಾಳೆ. ಯಾಕಂದರೆ ಇಬ್ಬರೂ ಬೇರೆ ಬೇರೆ ಮಲಗಿಸ್ತೀವಿ, ಸೊ ದಟ್ ಒಬ್ಬಳು ಎದ್ದರೆ ಇನ್ನೊಬ್ಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಇವಾಗ 7 ಗಂಟೆ ಆಗಿದೆ, ಚಿಕ್ಕವಳು ಎದ್ದಿದ್ದಾಳೆ. ಸೊ ಇವಳ ಜೊತೆ ಸ್ವಲ್ಪ ಹಾಗೆ ಮಾತಾಡಿಕೊಂಡು ಆರಾಮಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರನ್ನ ಸ್ಮೈಲಲ್ಲಿ ಎದ್ದೋಳಿಸ್ಬೇಕು ಅನ್ನೋದು ನನಗೆ ಆಸೆ ತುಂಬ. ಸೊ ಅವ್ರು ಎದ್ದಿದ ತಕ್ಷಣ ನನ್ನ ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ. ಹೀಗೆ ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡಿ ಮುದ್ದು ಮಾಡಿ ಅವ್ರನ್ನ ಆಮೇಲೆ ಎದ್ದೋಳಿಸ್ತೀನಿ. ಅವಳು ಅಷ್ಟೇ ನನ್ನ ಜೊತೆ ಚೆನ್ನಾಗಿ ಬೆಳಗ್ಗೆ ಎದ್ಬಿಟ್ಟು ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಆಟ ಆಡ್ತಾ ಇರ್ತಾಳೆ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಹೇಳೋದು ಲೇಟ್ ಆಯಿತು ನಂದು. ಇಷ್ಟೊತ್ತಿಗಾಗಲೇ ನಾನು ಎದ್ದು ಫ್ರೆಶನ್ ಅಪ್ ಎಲ್ಲ ಆಗಬೇಕಾಗಿತ್ತು, ಆಗಲಿಲ್ಲ. ಸೊ ಇವಳು ಹೇಳೋ ಟೈಮ್ಗೆ ನಾನು ಎದ್ದಿದ್ದೀನಿ, ಇನ್ನೂ ದೊಡ್ಡವಳು ಎದ್ದಿಲ್ಲ. ಹಾಗಾಗಿ ಇವಳನ್ನ ಹಾಗೆ ಒಬ್ಬಳನ್ನೇ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ಬರೋಣ ಅಂತ ಹೊರಟೆ. ಸೊ ಅದಕ್ಕಿಂತ ಮುಂಚೆ ಲೈಟ್ ಆನ್ ಮಾಡಿಬಿಟ್ಟು ಹೋಗ್ತೀನಿ, ಯಾಕಂದರೆ ಒಬ್ಬಳೇ ಇರ್ತಾಳಲ್ಲ, ಭಯ ಪಟ್ಕೋಬಾರ್ದು ಅಂತ. ಅವಳು ಒಬ್ಬಳೇ ಆಟ ಆಡ್ತಾಳೆ, ಏನು ತೊಂದರೆ ಇಲ್ಲ ಹೊಟ್ಟೆ ತುಂಬಿದರೆ. ಅವಳು ಅಳೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ನಾನು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಬೇಗ ರೆಡಿ ಆಗ್ತಾ ಇದ್ದೆ. ಆ್ಯಕ್ಚುಲಿ ಒಬ್ಬರು ಮಕ್ಕಳಿದ್ರೇ ಈ ತೊಂದರೆಗಳು. ಇನ್ನು ನನಗೆ ಎರಡು ಮಕ್ಕಳನ್ನ ಇವ್ರನ್ನ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇನ್ನು ನಾನು ಮಾರ್ನಿಂಗ್ ಫ್ರೆಶ್ ಆಗಿ ಶುರುವಾಗಬೇಕಂದ್ರೆ ಈ ಕೆಫಿನ್ ಅವರ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇದನ್ನು ಮಾಡೋದ್ರಿಂದ ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಕೂಲಿಂಗ್ ಫ್ರೆಶ್ನೆಸ್ ಅಂತಾರಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ನಾನು ಇದನ್ನೇ ಯೂಸ್ ಮಾಡೋದು. ಇನ್ನು ಧರಣಿ ಎದ್ದಿರೋ ಸೌಂಡ್ ಬರ್ತಾ ಇತ್ತು. ಅವಳು ಸ್ವಲ್ಪ ಎದ್ದು ಒಂದು 5-10 ನಿಮಿಷ ಆಟ ಆಡ್ತಾಳೆ, ಆಮೇಲೆ ಯಾರೂ ಕಾಣಲಿಲ್ಲ ಅಂದರೆ ಅಳಕ್ಕೆ ಶುರುವಾಗೋದು. ಸೊ ಅಷ್ಟರೊಳಗೆ ಹೋಗಿಬಿಡೋಣ ಮುಖ ತೊಳ್ಕೊಂಡು. ಮಕ್ಕಳಿಬ್ರೂ ಬೆಳಗ್ಗೆನೇ ಮೋಷನ್ ಪಾಸ್ ಮಾಡೋದ್ರಿಂದ ಬೆಳಗ್ಗೆನೇ ಡೈಪರ್ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ಡೈಪರೆಲ್ಲ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಪಾಪ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಒಬ್ಬಳೇ, ಏನು ತೊಂದರೆ ಕೊಡೋಲ್ಲ. ಸ್ವಲ್ಪ ವಾಮಿಟ್ ಮಾಡ್ಕೊಳ್ತಾಳೆ ಅಷ್ಟೇ, ಅದು ಕ್ಲಿಯರ್ ಆಗುತ್ತೆ. ಮೆಡಿಸನ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಫಸ್ಟು ಅವಳು ಬೆಡ್ಡೆಲ್ಲ ಕ್ಲಿಯರ್ ಮಾಡಿ ಮತ್ತು ಮುಖ ಎಲ್ಲ ಒರೆಸಿ, ರಾತ್ರಿ ತುಂಬ ಚಳಿ ಇದ್ದಿದ್ದರಿಂದ ಸಾಕ್ಸ್ ಹಾಕಿದ್ದೆ. ಸ್ವೆಟರ್ ಹಾಕಿಸ್ಕೊಳ್ಳಲ್ಲ, ನನಗೂ ತುಂಬ ಚಳಿ ಆಗಿತ್ತು, ಹಾಗಾಗಿ ನಾನು ಸಾಕ್ಸ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದೆ. ಸೊ ಈಗ ಅದನ್ನೆಲ್ಲ ತೆಗೆದು ಪಾಪುಗೂ ಅಷ್ಟೇ ಎಲ್ಲ ಡೈಪರ್ ಎಲ್ಲ ಚೇಂಜ್ ಮಾಡಬೇಕು. ಸುಸು ಕಕ್ಕ ಎಲ್ಲ ಮಾಡ್ಕೊಂಬಿಟ್ಟಿರ್ತಾಳೆ. ಸೊ ಫಸ್ಟು ಅದೇ ಕೆಲಸ. ಮಕ್ಕಳಾಗೋಕ್ಕೆ ಮುಂಚೆ ಎಷ್ಟೇ ಇದ್ರ ಬಗ್ಗೆ ಅಸಹ್ಯ ಪಟ್ಕೊಳ್ತಾ ಇದ್ರು, ಒಂದು ಸತಿ ಮಕ್ಕಳು ಆಗಿಬಿಟ್ರೆ ಸಾಕು, ಇದೆಲ್ಲ ಯಾವುದು ಮ್ಯಾಟ್ರೇ ಆಗೋದಿಲ್ಲ. ನನಗಂತೂ ಎಷ್ಟು ಸತಿ ಇವಳ್ದು ಡೈಪರ್ ಚೇಂಜ್ ಮಾಡ್ತೀನೋ ದಿನಕ್ಕೆ ಲೆಕ್ಕನೇ ಇಲ್ಲ. ಇಬ್ಬರು ಮಕ್ಕಳಾಗಿರೋದ್ರಿಂದ ತುಂಬಾ ಸತಿ ಡೈಪರ್ ಚೇಂಜ್ ಮಾಡಬೇಕಾಗುತ್ತೆ. ಇದೆಲ್ಲ ಫುಲ್ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಳನ್ನ ಆ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಇವಾಗ ಅವಳು ಎದ್ದಿರ್ತಾಳಲ್ವ. ಹಾಗಾಗಿ ಇಬ್ಬರೂ ಒಂದೇ ಕಡೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸಗಳು, ಇಲ್ಲಾಂದರೆ ಅಲ್ಲಿ ಇಲ್ಲಿ ಅಂತ ಓಡಾಡೋದೇ ಆಗೋಗುತ್ತೆ. ದೊಡ್ಡವಳದಂತೂ ಮೂಡ್ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ಬೆಳಗ್ಗೆ ಅವಳು ಎದ್ದಾಗ ಯಾವ ಥರ ಅವಳು ಖುಷಿಯಾಗಿರ್ತಾಳೆ ಅದೇ ಥರನೇ ಇಡೀ ದಿನ ಅವಳು ಮೇಂಟೈನ್ ಆಗ್ತಾಳೆ. ಬೆಳಗ್ಗೆ ಏನಾದರೂ ಹತ್ಕೊಂಡು ಎದ್ಬಿಟ್ರೆ ಅವಳು ದಿನ ಪೂರ್ತಿ ಅಳ್ತಾನೇ ಇರ್ತಾಳೆ. ಬೆಳಗ್ಗೆ ಏನಾದರೂ ನಕ್ಕೊಳ್ತಾ ಆಟ ಆಡ್ಕೊಳ್ತಾ ಇದ್ದರೆ ದಿನ ಪೂರ್ತಿ ನಕ್ಕೊಳ್ತಾನೆ ಇರ್ತಾಳೆ. ಆ ಥರ ಮೆಂಟಾಲಿಟಿ ಅವಳದು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಖುಷಿಯಾಗಿ ಮಾತಾಡ್ಸೋಣ, ಆಟಾಡ್ಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಅವಳನ್ನ ಆಟಾಡಿಸ್ತಾ ಇರೋದಕ್ಕೆ ಚಿಕ್ಕವಳು ಕೂಡ ಹೇಗೆ ಎದ್ದು ನೋಡ್ತಾ ಇದ್ದಾಳೆ ನೋಡಿ, ನನ್ನ ಮಾತಾಡ್ಸಲ್ವಾ ಅಂತ. ಸೊ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕೆಲಸ ಡೈಪರ್ ಚೇಂಜ್ ಆದಮೇಲೆ ಸೊ ನೀರು ಕುಡಿಸೋದು. ದೊಡ್ಡವಳಿಗೆ ಅವಳ ಕೈಗೆ ಕೊಟ್ಟರೆ ಅವಳೇ ನೀರು ಕುಡಿತಾಳೆ, ಚಿಕ್ಕವಳಿಗೆ ಮಾತ್ರ ನಾವು ಕುಡಿಸ್ಬೇಕಾಗತ್ತೆ. ಇಬ್ರಿಗೂ ನೀರಂದರೆ ತುಂಬ ಇಷ್ಟ, ಹಾಗಾಗಿ ಬೆಳಗ್ಗೆ ನೀರು ಕುಡಿಯೋದಕ್ಕೆ ಏನು ತೊಂದರೆ ಮಾಡೋದಿಲ್ಲ, ಖುಷಿಯಾಗಿ ಕುಡಿತಾರೆ. ಈ ಬಾಟಲ್ ತೊಗೊಂಡಿದ್ದಂತೂ ನನಗಂತೂ ತುಂಬಾ ಉಪಯೋಗ ಆಗ್ತಾಯಿದೆ. ಚಿಕ್ಕ ಮಕ್ಕಳಿಗೆ ನೀರು ಕುಡಿಸೋದು ಇಲ್ಲಾಂದರೆ ತುಂಬಾ ಕಷ್ಟ ಆಗಿರೋದು. ನೋಡಿ ದೊಡ್ಡವಳು ಮತ್ತು ನನಗೂ ನೀರು ಬೇಕು ಅಂತ ಇಸ್ಕೊಂಡು ಕುಡಿತಾ ಇದ್ದಾಳೆ, ಅದರಲ್ಲೇ ಆಟ ಆಡ್ತಾಳೆ. ನೆಕ್ಸ್ಟು ಕೆಲಸ ಏನಪ್ಪ ಅಂದರೆ, ಸ್ವಲ್ಪ ಜಾಯಿಕಾಯಿನ ಹಾಲಲ್ಲಿ ತೇದ್ಬಿಟ್ಟು ಮಕ್ಕಳಿಗೆ ತಿನ್ನಿಸೋ ಅಂಥದ್ದು. 1-2 ಡ್ರಾಪ್ ಬರುತ್ತಷ್ಟೇ, ಅದನ್ನು ಬೆಳಗ್ಗೆನೇ ಕೊಡ್ತೀನಿ ಮಕ್ಕಳಿಗೆ.
ಇದು ಇತ್ತೀಚೆಗೆ 6 ತಿಂಗಳಾದಮೇಲಿಂದ ಶುರು ಮಾಡ್ಕೊಂಡಿರೋವಂಥ ಅಭ್ಯಾಸ. ಇದನ್ನು ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಿದ್ದ ಕಾರಣ ಏನೂ ತೊಂದರೆ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಸ್ಟಾರ್ಟಿಂಗ್ ಮಕ್ಕಳು ಅಷ್ಟೊಂದು ತಿಂತಾ ಇರಲಿಲ್ಲ ಇದನ್ನು, ಆಮೇಲೆ ಅವ್ರಿಗೂ ಅಭ್ಯಾಸ ಆಗೋಯ್ತು. ಯಾಕಂದರೆ ಸ್ವಲ್ಪ ಒಗ್ರೊಗ್ರು ಇರುತ್ತಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ, ಅಭ್ಯಾಸ ಆದಮೇಲೆ ಎಲ್ಲನೂ ಸರಿ ಹೋಗುತ್ತೆ. ಅಷ್ಟಾದಮೇಲೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಡ್ತೀನಿ. ಸೊ ನಾನು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಹಾಗೆಯೇ ಅವ್ರನ್ನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಹಾಗೆ ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿರೋದ್ರಿಂದ ಕೆಫಿನ್ ಅವ್ರದ್ದೇ ಆಯಿಲ್ನ ಯೂಸ್ ಮಾಡಿಕೊಂಡು ತಲೆಗೆ ಆಯಿಲ್ನ ಹಚ್ಚಿ ಹೆಂಗೂ 1 ಅವರ್ 2 ಅವರ್ ಆಗೇ ಆಗುತ್ತೆ ನನ್ನ ತಲೆಗೆ ಸ್ನಾನ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಆಯಿಲ್ನ ಅಪ್ಲೈ ಮಾಡಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬಿಡ್ತಾಯಿದ್ದೀನಿ. ಚಿಕ್ಕವಳಂತೂ ಕಣ್ಣು ಮುಚ್ಚಿ ಬಿಡೋ ಅಷ್ಟರೊಳಗಡೆ ಮಕಡೆ ಆಗಿಬಿಟ್ಟು ಅಳ್ಕೊಂಡು ಕೂತಿರ್ತಾಳೆ. ಅವಳನ್ನ ಸರಿ ಮಾಡಿಬಿಟ್ಟು ಬಂದು ಮತ್ತೆ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಬರೀ ಇದೇ ಆಗೋಗುತ್ತೆ ಬೆಳಗಿನ ಟೈಮು. ನನಗೆ ಅಂತ 1 ನಿಮಿಷ ಟೈಮ್ ಸಿಗೋದಿಲ್ಲ. ಸೊ ಅಷ್ಟು ನೋಡಿ ಯಾವ ರೀತಿ ಅಳ್ತಾ ಇದ್ದಾಳೆ. ಬೆಳಗ್ಗೆನೇ ಕೆಲವೊಂದು ಸಿರಪ್ಗಳನ್ನ ಹಾಕೋದಿರುತ್ತೆ, ಅದೆಲ್ಲ ನಾನು ಈ ಟೈಮಲ್ಲಿ ಹಾಕ್ಕೊಳ್ತೀನಿ. ನೋಡಿ ಅದೇ ಬಾಯಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಕಾಣ್ತಾ ಇರೋದು. ಸೊ ಇಷ್ಟೆಲ್ಲ ಆದಮೇಲೆ ಇವ್ರಿಗೆ ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಅಡ್ಡ ಒಂದು ಪಿಲ್ಲೋ ಇಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಕೆಳಗಡೆ. ಕರೆಕ್ಟಾಗಿ ಅಮ್ಮನೂ ಮೇಲೆ ಬಂದರು, ಹಾಗಾಗಿ ಅವ್ರ ಜೊತೆ ಬಿಟ್ಬಿಟ್ಟು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಮಕ್ಕಳ ಜೊತೆ ಯಾರಾದರೂ ಒಬ್ಬರು ಇರಲೇಬೇಕು. ಒಬ್ಬರನ್ನೇ ಅಂತೂ ಬಿಟ್ಟು ಕೆಳಗಡೆಗೆ ಬರೋದಕ್ಕಾಗೋದೇ ಇಲ್ಲ, ಏನಾದರೂ ಕಿತಾಪತಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಳಗಡೆ ಬಂದು ಮಕ್ಕಳದ್ದು ಏನಾದರೂ ಬಟ್ಟೆಗಳು ಒಣಗಾಕೋದಿದ್ರೆ ಫಸ್ಟು ಒಣಗಾಕ್ಬಿಟ್ಟು ಬಿಸಿಲಲ್ಲಿ, ಯಾಕಂದರೆ ಬಿಸಿಲು ಚೆನ್ನಾಗಿ ಬಂದಿರುತ್ತೆ ಮುಂದ್ಗಡೆ. ಸೊ ಆ ಕೆಲಸನೆಲ್ಲ ಫಸ್ಟು ಮುಗಿಸ್ಕೊಳ್ತೀನಿ. ಹಾಗೆ ಇನ್ನೂ ಚಿಕ್ಕ ಪುಟ್ಟ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಳ್ತೀನಿ. ಮೇಲ್ಗಡೆಗೆ ಸ್ವಲ್ಪ ನೀರು ತೊಗೊಂಡು ಹೋಗಿ ಇಡೋದೆಲ್ಲ ಇರುತ್ತೆ. ಯಾಕಂದರೆ ಬಿಸಿನೀರೆಲ್ಲ ಮೇಲೆ ಕಾಯಿಸ್ಕೊಳ್ಳೋದ್ರಿಂದ ಇಲ್ಲಿ ತಣ್ಣೀರನ್ನ ತೊಗೊಂಡು ಮೇಲಕ್ಕೆ ಹೋಗಿ ಇಟ್ಟು ಬರ್ತೀನಿ. ಇನ್ನು ಇಲ್ಲಿ ಕಿಚನಿಗೆ ಬಂದು ನೋಡಿದ್ರೆ ಅಪ್ಪ ಇಲ್ಲಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾರೆ. ಬೆಳಗ್ಗೆ ಎದ್ದು ಏನಾದರೂ ಚಿಕ್ಕ ಪುಟ್ಟ ಹಚ್ಕೊಡೋದಿದ್ರೆ ತಿಂಡಿಗೆ ಅದೆಲ್ಲ ಮಾಡಿ ಕೊಡ್ತಾರೆ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ನಾನು ಹಾಗಾಗಿ ಮಕ್ಕಳಿಗೆ ಸರಿ ರೆಡಿ ಮಾಡೋಣ ಅಂತ ಬಂದೆ. ಫಸ್ಟು ಒಂದು ಪಾತ್ರೆ ತೊಗೊಂಡು ನೀರು ಇಟ್ಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಸರಿ ಪೌಡ್ರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಈ ಸರಿ ಪೌಡರ್ನ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಅದರ ರೆಸಿಪಿನೂ ಕೂಡ ನಿಮ್ಮೆಲ್ಲರ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. 6 ಮಂತ್ ಪ್ಲಸ್ ಬೇಬೀಸ್ಗಳಿಗೆ ಯಾವ ರೀತಿ ಸರಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ಹೋಗಿ ಈಗಲೇ ಚೆಕ್ ಮಾಡಿ. ಈ ಸರಿ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪೌಡರ್ ಖಾಲಿ ಆಗ್ತಿರೋದ್ರಿಂದ ರಾಗಿನ ಮತ್ತೆ ನೆನೆಸಿ ಇಟ್ಟಿದ್ದೀನಿ. ಅದನ್ನು ಇವತ್ತು ಮೊಳಕೆ ಕಟ್ಟೋದಕ್ಕೆ ಇಡಬೇಕು. ಇನ್ನು 2 ಡೇಸಲ್ಲಿ ಅದು ರೆಡಿ ಆಗುತ್ತೆ. ಇನ್ನು 2 ಡೇಸಲ್ಲಿ ಪೌಡ್ರು ಕೂಡ ಮುಗಿತಾ ಇರೋದ್ರಿಂದ ಅದನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಸೊ ಈ ಸರಿನ 1ರಿಂದ 2 ಬಾಯ್ಲ್ ಬರೋ ತನಕ ಬೇಯಿಸಿದ್ರೆ ಸಾಕು, ರೆಡಿ ಆಗುತ್ತೆ. ಯೂಶ್ವಲಿ ನಿಮ್ಮ ಮಕ್ಕಳು ಯಾವ ಕನ್ಸಿಸ್ಟೆನ್ಸಿಲಿ ಕುಡಿಯೋದಕ್ಕೆ ಇಷ್ಟಪಡ್ತಾರೋ ಆ ಥರ ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಅವ್ರಿಗೂ ಇಷ್ಟ ಆಗುತ್ತೆ. ನೋಡಿ ನಮ್ಮ ಮಕ್ಕಳು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಅವ್ರಿಗೆ ಸರಿ ಹೋಗುತ್ತೆ. ತುಂಬ ಗಟ್ಟಿನೂ ಅಲ್ಲ, ಸ್ಮೂತು ಅಲ್ಲ ಆ ಥರ. ಇನ್ನು ಅಡುಗೆ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಮಕ್ಕಳಿಗೆ ಎಷ್ಟಿದೆ ಪೌಡ್ರು ಅಂತ ನಾನು ಚೆಕ್ ಮಾಡಿಕೊಂಡೆಲ್ಲ ರೀಫಿಲ್ ಮಾಡಿಕೊಂಡು ಅಷ್ಟರೊಳಗಡೆ ಅವ್ರದ್ದು ಸರಿನೂ ಸ್ವಲ್ಪ ತಣ್ಣಗಾಗಿರುತ್ತೆ. ಆಮೇಲೆ ಅದನ್ನೆಲ್ಲ ತೊಗೊಂಡು ಮೇಲಕ್ಕೆ ಹೊರಡಬೇಕು. ಅದಕ್ಕಿಂತ ಮುಂಚೆ ಇನ್ನು ಚಿಕ್ಕ ಪುಟ್ಟದೇನೇನಿದೆ ಕೆಲಸಗಳು ಅದನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮತ್ತೆ ಮೇಲೆ ಹೋಗೋದು. ಪದೇ ಮೇಲೆ ಕೆಳಗೆ ಓಡಾಡೋದಿಲ್ಲ. ಇನ್ನು ಡೈರೆಕ್ಟು ಮಕ್ಕಳ ಜೊತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತೀನಿ. ಇನ್ನು ನಾನು ಮೇಲೆ ಬರೋ ಅಷ್ಟೊತ್ತಿಗೆ ಮಕ್ಕಳಿಗೆ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಇಬ್ಬರೂ ಅಳೋದಕ್ಕೆ ಶುರು ಮಾಡಿದರು. ನೋಡಿ ಹೆಂಗೆ ಒದ್ದಾಡ್ತಾ ಇದ್ದಾರೆ ಬೆಳಗ್ಗೆ ಹೊತ್ತು. ಇವ್ರನ್ನೆಲ್ಲ ಒಂದು ಕಡೆ ತೊಗೊಂಬಂದು ತಿಂಡಿ ತಿನ್ನಿಸೋ ಅಷ್ಟರೊಳಗಡೆ ಸಾಕಾಗ್ಬಿಡುತ್ತೆ. ಚಿಕ್ಕವಳು ದೊಡ್ಡವಳು ಇಬ್ಬರು ಅಳಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದಕ್ಕೆ ಇಬ್ರಿಗೂ ಒಟ್ಟಿಗೆ ತಿಂಡಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಶುರು ಮಾಡಿದೆ. ಇಬ್ಬರೂ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಮಲಗಿಸ್ಕೊಂಡು ತಿಂಡಿ ತಿನ್ನಿಸ್ತೀನಿ. ಸೊ ದಟ್ ಇಬ್ಬರು ಬೇಗ ತಿಂಡಿ ತಿನ್ನೋದಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಇಷ್ಟಪಡ್ತಾರೆ ಮಕ್ಕಳು ಈ ಸರಿನಾ ಅಂದರೆ, ಅಷ್ಟು
ಅಷ್ಟು ಬೇಗ ತಿನ್ಕೊಳ್ತಾರೆ. ಬೆಳಗ್ಗೆನ ಹೊತ್ತು ಒಂಚೂರು ಗಲಾಟೆ ಮಾಡೋದಿಲ್ಲ, ಹಠ ಮಾಡೋದಿಲ್ಲ. ಸೊ ಬಿಸಿ ಸರಿಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಾನು ಸ್ವಲ್ಪ ಬಿಸಿ ಇತ್ತು ಆದರೂ ಪರವಾಗಿಲ್ಲ, ಬೆಳಗ್ಗೆ ಹೊತ್ತು ಥಂಡಿ ಇರುತ್ತಲ್ಲ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ನೋಡಿ ಅವಳೇ ನಾನೇ ತಿಂತೀನಿ ಅಂದ್ಬಿಟ್ಟು ಕೈ ಹಿಡಿತಾ ಇದ್ದಾಳೆ. ಸೊ ಇಬ್ಬರು ಏನು ತಿನ್ನೋದಕ್ಕೆ ಹಠ ಮಾಡೋದಿಲ್ಲ, ಬೇಕು ಅಂತಲೇ ಬಾಯಿ ತೆಗಿತಾರೆ ಆರಾಮಾಗಿ. ಅವ್ರು ಎಷ್ಟೇ ಬೇಗ ತಿಂದರೂ ಇಬ್ರಿಗೂ ತಿನ್ನಿಸಿ ಎದ್ದೋಳೋದಕ್ಕೆ ಒಂದು 20-25 ನಿಮಿಷ ಟೈಮ್ ಆಗೇ ಹೋಗುತ್ತೆ. ಏಕೆಂದರೆ ತುಂಬ ಬೇಗ ತಿಂತಾರೆ ಅಂದ್ಬಿಟ್ಟು ಆ ಥರ ತುಂಬ ಫಾಸ್ಟಾಗಿ ಜಾಸ್ತಿ ತಿನ್ನಿಸೋದಕ್ಕೂ ಆಗೋದಿಲ್ಲ ಅಲ್ಲ. ಅವ್ರು ಕ್ಲೀನಾಗಿ ನುಂಗಿದ ಮೇಲೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ತಿನ್ನಿಸ್ತೀವಿ. ಎಲ್ಲರ ಮನೇಲಿ ಊಟ ಬೇಡ ಅಂತ ಹಠ ಮಾಡಿದ್ರೆ ನಮ್ಮ ಮನೇಲಿ ಬೇಗ ಕೊಡಿ ಅಂತ ಹಠ ಮಾಡ್ತಾರೆ. ಇಬ್ಬರು ಒಬ್ರಿಗೆ ತಿನ್ನಿಸೋ ಅಷ್ಟೊತ್ತಿಗೆ ಇನ್ನೊಬ್ರಾಗಲೇ ಬಾಯಿ ತೆಗೆದ್ಬಿಟ್ಟು ಕೊಡಿ ಅಂತ ಅಳ್ಕೊಂಡು ಕೂತಿರ್ತಾರೆ. ಸೊ ಆ ಥರ ಬಿಟ್ಟಾಯ್ತು ಇವತ್ತಿನ ಬೆಳಗ್ಗೆ. ದಿನ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ, ಒಂದೊಂದು ದಿನ ಇಬ್ಬರೂ ಕೂಡ ಊಟ ಮಾಡೋದಕ್ಕೆ ಒಂದೊಂದು ಸತಿ ಹಠ ಮಾಡ್ತಾರೆ. ಆಮೇಲೆ ಅವ್ರಿಗೇನಾದರೂ ಹೇಳ್ಕೊಂಡು ತಿನ್ಸಿದ್ರೆ ತಿಂತಾರೆ, ಇಲ್ಲಾಂದರೆ ಮೊಬೈಲಲ್ಲಿ ಹಾಡು ಹಾಕ್ಬಿಟ್ರೆ ಸಾಕು, ಹಾಡು ಕೇಳ್ಕೊಂಡು ಆರಾಮಾಗಿ ತಿಂಡಿ ತಿಂತಾರೆ, ಗಲಾಟೆ ಮಾಡೋದಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಸ್ನಾನಕ್ಕೆ ರೆಡಿ ಮಾಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ತಿಂಡಿ ತಿಂದಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಯಾಕಂದರೆ ಇವಳು ಚಿಕ್ಕವಳು 5:30ಗೆ ಎದ್ದಿರ್ತಾಳೆ ಬೆಳಗ್ಗೆ. ಹಾಗಾಗಿ 8-8:30 ಅಷ್ಟೊತ್ತಿಗೆಲ್ಲ ನಿದ್ದೆಗೆ ಮತ್ತೆ ಹೊಟ್ಟೋಗ್ತಾಳೆ. ದೊಡ್ಡವಳು ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಅವಳಿಗಿನ್ನೂ ನಿದ್ದೆ ಬಂದಿಲ್ಲ. ಹಾಗಾಗಿ ಅವಳಿನ ಗಲಾಟೆ ಮಾಡಿದ್ರೆ ಇವಳು ಎದ್ದೊಳ್ತಾಳೆ ಅಂದ್ಬಿಟ್ಟು ಅವಳನ್ನ ಆ ಕಡೆಯಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಇವಳಿಗೆ ಸೆಕ್ಯೂರ್ ಮಾಡೋದಕ್ಕೆ ದಿಂಬೆಲ್ಲ ಇಟ್ಬಿಟ್ಟು ನೀಟಾಗಿ ಬೀಳದೆ ಇರೋ ಥರ ರೆಡಿ ಮಾಡಿ ನಾನು ಅವಳನ್ನ ಕರ್ಕೊಂಡು ಬೇರೆ ರೂಮ್ಗೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಸ್ನಾನಕ್ಕೂ ಕೂಡ ಟೈಮ್ ಆಗಿರೋದ್ರಿಂದ ಎಣ್ಣೆ ಸ್ನಾನಕ್ಕೂ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಬಿಸಿಲಿರಲಿಲ್ಲ, ಅದಕ್ಕೋಸ್ಕರ ಬಕೀಟಲ್ಲಿ ಸ್ವಲ್ಪ ಬಿಸಿನೀರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ಚಿಕ್ಕವಳು ಕೂಡ ಎದ್ದಿದ್ಲು. ಸೊ ಪಟ ಅಂತ ಬೇಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರೋಣ. ಟೈಮ್ ಆಗಲೇ 9:15 ಆಗ್ತಾ ಬಂತು. ಇಷ್ಟೊತ್ತಾದರೂ ಇನ್ನೂ ಬಿಸಿಲು ಕೂಡ ಬಂದಿರಲ್ಲ, ತುಂಬ ಚಳಿ ಫೀಲ್ ಆಗ್ತಾ ಇರುತ್ತೆ. ನಮಗೆ ಈ ಥರ ಅಂದರೆ ಮಕ್ಳಿಗೆ ಇನ್ನೂ ಜಾಸ್ತಿ ಚಳಿ ಆಗ್ತಾ ಇರುತ್ತೆ. ಸೊ ಮಕ್ಕಳದು ಎಲ್ಲ ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಎಲ್ಲರೂ ಕೂಡ ಕಾಯಿಲ್ ಹಾಕ್ಕೊಂಡೆ ಸ್ನಾನ ಮಾಡಿದ್ವಿ. ನೀರಂತೂ ಒಂಚೂರು ಬಿಸಿ ಬರಲಿಲ್ಲ. ನಮ್ಮದು ಸೋಲಾರ್ ಇದ್ದಿದ್ದರಿಂದ ನೆನ್ನೆ ಎಲ್ಲ ಬಿಸಿಲಿರಲಿಲ್ಲ. ಹಾಗಾಗಿ ಎಲ್ಲ ಕಾಯಿಲ್ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಇದನ್ನು ಈಗ ಒಣಗಿಸ್ಕೊಂಡು ಹಾಗೆ ಮಕ್ಕಳನ್ನು ಕರ್ಕೊಂಡು ಕೆಳಗಡೆ ಹೋಗಬೇಕು. ಮಾರ್ನಿಂಗ್ ಸ್ಕಿನ್ ಕೇರ್ ಅಂತ ನಾನು ಈಗೇನು ಫಾಲೋ ಮಾಡ್ತಾಯಿಲ್ಲ. ಮುಂಚೆ ಅಂದರೆ ಮಾಡ್ತಾಯಿದ್ದೆ, ಬಟ್ ಇವಾಗ ಅದಕ್ಕೆಲ್ಲ ಟೈಮು ಆಗೋದಿಲ್ಲ. ಸೊ ಸಿಂಪಲ್ಲಾಗಿ ಒಂದು ಸ್ಪ್ರೇ ಮಾಡ್ಕೊಂಬಿಟ್ಟು ಮತ್ತು ಬಾಡಿ ಲೋಷನ್ ಹಾಕ್ಕೊಂಡು ಮತ್ತು ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು ಅಷ್ಟೇ ನಂದು ಬೆಳಗಿನ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳ್ಬೋದು. ಎಷ್ಟು ಸ್ಕಿನ್ ಕೇರ್ ಮಾಡಿದ್ರೆ ಏನಂತೆ, ಮುಖದಲ್ಲಿ ಒಂಚೂರು ನಗು ಇಲ್ಲ ಅಂದರೆ ಎಂಥ ಸ್ಕಿನ್ ಕೇರ್ ಕೂಡ ಡಲ್ಲಾಗಿ ಕಾಣುತ್ತೆ. ಹಾಗಾಗಿ ಯಾವಾಗಲೂ ಸ್ಮೈಲ್ ಮಾಡ್ತಾಯಿರಿ, ಖುಷಿಯಾಗಿರಿ. ನಿಮ್ಮ ಖುಷಿ ನೋಡಿ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ, ನಿಮ್ಮ ಸುತ್ತಮುತ್ತಲಿನವರೆಲ್ಲರೂ ಕೂಡ ಖುಷಿಯಾಗಿರ್ತಾರೆ. ನೀವು ಸೈಲೆಂಟ್ ಆಗೋದ್ರೆ ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಸೈಲೆಂಟ್ ಆಗ್ತಾರೆ. ಹಾಗಾಗಿ ಆದಷ್ಟು ಖುಷಿನ ಹರಡಿ ನೀವು ಕೂಡ ಖುಷಿಯಾಗಿರ್ತೀರ ಅಂತ ಹೇಳ್ತೀನಿ. ಸೆಲ್ಫ್ ಮೋಟಿವೇಶನ್ ಇಲ್ಲ ಅಂದರೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ನಿಮಗೋಸ್ಕರ ಯಾರಾದರೂ ಏನಾದರೂ ಒಳ್ಳೇದು ಹೇಳಿದ್ರೆ ಅದನ್ನು ಪ್ಲೀಸ್ ಕೇಳಿ. ಓಕೆ, ಇಷ್ಟೆಲ್ಲ ಮಾತಾಡೋ ಅಷ್ಟರಲ್ಲಿ ನನ್ನ ಮಗುನೂ ಸ್ನಾನದಿಂದ ಬಂದಾಯಿತು. ಅಮ್ಮ ಅವಳನ್ನ ಕೊಟ್ಟರು. ಇವಾಗ ಇವಳನ್ನ ಒರೆಸಿ ರೆಡಿ ಮಾಡಬೇಕು, ಅಷ್ಟೇ ನಂದು ಕೆಲಸ. ನಮ್ಮ ಮನೇಲಂತೂ ಏನೇ ಚಳಿ ಇದ್ದರೂ ಬಿಸಿಲಿದ್ರು ಮಳೆ ಬರ್ತಿದ್ರು ಪ್ರತಿದಿನ ತಲೆಗೆ ಸ್ನಾನ ಮಾಡಿಸ್ತಾರೆ. ಹಾಗಾಗಿ ತಲೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಾಡಿ ಲೋಷನ್ನ ಹಚ್ಚಿ ಡೈಪರ್ನ ಹಾಕಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಆದಮೇಲೆ ಹಣೆಗೆ ಸ್ವಲ್ಪ ಬಟ್ಟೆ ಇಟ್ಬಿಟ್ಟು ಹಾಗೆ ಸ್ವಲ್ಪ ಪೌಡ್ರು ಕೂಡ ಹಾಕಿ ನಮ್ಮ ಪುಟಾಣಿನ ರೆಡಿ ಮಾಡಿದೆ. ಈ ಎರೆಹುಳನಾದರೂ ಒಂದು 5 ನಿಮಿಷ ಸುಮ್ಮನಿರುತ್ತೇನೋ, ಆದರೆ ನಮ್ಮ 2 ಬಂಗಾರಿಗಳೂ ಕೈಕಾಲು ಆಡ್ಸೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದಿಲ್ಲ 1 ಸೆಕೆಂಡ್ ಕೂಡ. ನಮಗೇ ಸುಸ್ತಾಗಿ ಹೋಗುತ್ತೆ ಅವ್ರನ್ನ ಹಿಡಿಯೋ ಅಷ್ಟೊತ್ತಿಗೆ. ಎಲ್ಲರೂ ಈಗಲೇ ಎದುರಿಸ್ತಾರೆ, ಈಗಲೇ ಹಿಂಗಾದರೆ ಇನ್ನು ಮುಂದೆ ಇದೆ ಇನ್ನೂ ಹಬ್ಬ ಅಂತ. ನನಗೀಗಲೇ ಭಯ ಆಗ್ತಾ ಇರುತ್ತೆ ಅವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ. ಆದರೂ ಒಂಥರ ಖುಷಿ ಪಟ್ಕೊಂಡು ಇವೆಲ್ಲ ಮಾಡ್ತಾಯಿದ್ದೀವಿ. ಇನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮಕ್ಕಳನ್ನ ಕೆಳಗೆ ಕರ್ಕೊಂಡು ಪಾಪುಗಳನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೇಲಿಂದ ಕೆಳಗಡೆ ಕರ್ಕೊಂಬಂದು ಮಲಗಿಸಿದ್ದೀವಿ. ಆಟ ಆಡ್ತಾ ಇದ್ದಾರೆ. ಇನ್ನು ಅವ್ರು ಮಲಗೋದು ಲೇಟು. ಸೊ ಅಷ್ಟರೊಳಗಡೆ
ನಾನು ಅವ್ರ ಬಾಟ್ಲುಗಳನ್ನೆಲ್ಲ ಸ್ಟೆರಿಲೈಸ್ ಮಾಡೋಣ ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಹಾಕಿಟ್ಟಿದ್ದೀನಿ. ಅವ್ನ ಪಾತ್ರೆಗಳು ಎಲ್ಲನೂ ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಸೊ ಸ್ಟೆರಿಲೈಸ್ ಆಗ್ತಾ ಇರುತ್ತೆ ನೋಡಿ. 1 ಸೆಕೆಂಡ್ ದಬ್ಬ ಹಾಕೊಳ್ತಾಳೆ, ಅಳಕ್ಕೆ ಶುರು ಮಾಡ್ತಾಳೆ. ಆಕಮ್ಮ ನೋಡು, ಅಕ್ಕನ ಮಾತಾಡ್ಸೋ. ಯಾಕೆ ಅಳ್ತಿದ್ದಾಳೆ? ಆಕಮ್ಮ ಅನ್ನೋ. ಓನು ಪಪ್ಪ ಏನಂತ ಬರ್ತಿದ್ಯಾ ನೋಡಿ ಇಲ್ಲಿ. ಐ ಲವ್ ಮಾಮ್ ಆ್ಯಂಡ್ ಡ್ಯಾಡ್. ಓ ನೋಡಮ್ಮ ಹಿಂಗೆ ಹೇಳ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಇವಾಗ ಇವ್ರಿಗೆ ಸಿರಪ್ಗಳು ಹಾಕಬೇಕು. ಮೆಡಿಸನ್ಸ್ ಎಲ್ಲ ಹಾಕಿ ಆಮೇಲೆ ಸಿಗ್ತೀನಿ. ಸಿರಪ್ ಎಲ್ಲ ಹಾಕಾದ್ಮೇಲೆ ಹಾಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ವಿ. ಇಬ್ಬರು ಮಲ್ಕೊಂಡಿದ್ದಾರೆ. ಟೈಮ್ ಕೂಡ ತುಂಬ ಲೇಟ್ ಆಗಿದೆ. ಯೂಶ್ವಲಿ ಇಷ್ಟೊತ್ತಿಗೆಲ್ಲ ನಮ್ಮ ಕೆಲಸ ಆಗಬೇಕಿತ್ತು, ಆದರೆ ಇನ್ನೂ ಆಗಿಲ್ಲ. ಮಕ್ಕಳು ಈಗಿನ್ನೂ ಮಲಗಿದ್ದಾರೆ. ಅವ್ರು ಮಲಗಿದ ಮೇಲೆ ಹಾಗೆ ನಾನು ಬೇಗ ತಿಂಡಿ ತಿಂದ್ಕೊಂಡು ಈಗ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡಿ. ಇಷ್ಟೊತ್ತಾಯಿತು. ಬೆಳಗ್ಗೆಯಿಂದ 7 ಗಂಟೆಗೆ ಶುರುವಾಗಿದ್ದ ಕೆಲಸ ಮುಗಿಬೇಕಂದ್ರೆ ಕರೆಕ್ಟ್ 12 ಗಂಟೆ ಆಗೋಗುತ್ತೆ. ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ.